ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಡಿ ಗ್ಯಾಂಗ್ ಕೊಂದಿದೆ. ರೇಣುಕಾ ಮರ್ಮಾಂಗಕ್ಕೆ ದರ್ಶನ್ ಎದುರೇ ಕರೆಂಟ್ ಶಾಕ್ ಅನ್ನ ಕೊಟ್ರ. ಪೊಲೀಸ್ ತನಿಖೆಯಲ್ಲಿ ಶಾಕಿಂಗ್ ಮಾಹಿತಿ ಬಯಲಾಗಿದೆ. ಎಲೆಕ್ಟ್ರಾನಿಕ್ ಮೆಗಾನ್ನಿಂದ ಕರೆಂಟ್ ಶಾಕ್ ಕೊಟ್ಟ ಗ್ಯಾಂಗ್. ಶಾಕ್ ಬಳಿಕ ಎಲೆಕ್ಟ್ರಾನಿಕ್ ಮೆಗಾನ್ ಎಸೆದಿದ್ದಾರೆ ಆರೋಪಿಗಳು. ಅದಕ್ಕೋಸ್ಕರ ಹುಡುಕಾಟ ಕೂಡ ನಡೀತಾ ಇದೆ ಪೊಲೀಸರಿಂದ. ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಲ್ಲಾ ಆರೋಪಿಗಳನ್ನ. ಕೊಲೆ ಆರೋಪಿ ನಂದೀಶ್ಗೆ ಪೊಲೀಸರಿಂದ ತೀವ್ರ ವಿಚಾರಣೆ. ಆತನಿಂದ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ರಾಕ್ಷಸರಂತೆ ರೇಣುಕಾ ಮೇಲೆ ಕೆಡಿ ಗ್ಯಾಂಗ್ ತನ್ನ ಕ್ರೌರ್ಯವನ್ನ ಮೆರೆದಿದೆ. ರೇಣುಕಾ ಸ್ವಾಮಿಗೆ ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನ ಕೊಟ್ಟು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಆತ ಕ್ಷಣ ಕ್ಷಣವೂ ಕೂಡ ನರಳಿ ಉಸಿರು ಬಿಡೋ ರೀತಿಯಲ್ಲಿ ಡಿ ಗ್ಯಾಂಗ್ ವರ್ತಿಸಿದೆ ಅನ್ನೋದು ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳಿಂದ ಬಟಾಬಯಲಾಗಿದೆ. ಆದ್ರೆ ಇವರ ಕ್ರೌರ್ಯ ಇಷ್ಟಕ್ಕೆ ನಿಂತಿಲ್ಲ. ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಪೊಲೀಸರು ಮತ್ತಷ್ಟು ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಆರೋಪಿಗಳಿಂದ ಮಾಡ್ತಿದ್ದಾರೆ. ಡಿ ಗ್ಯಾಂಗ್ ಮತ್ತೆ 5 ದಿನ ಪೊಲೀಸ್ ಕಸ್ಟಡಿಗೆ ಹೋಗಿದೆ. ಮತ್ತಷ್ಟು ವಿಚಾರಣೆ ಬಾಕಿ ಇದೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕಿದೆ. ಆರೋಪಿಗಳಿಂದ ಸ್ಫೋಟಕ ಸತ್ಯಗಳನ್ನು ಬಾಯ್ಬಿಡಿಸಬೇಕಿದೆ. ನಮ್ಮ ಕಸ್ಟಡಿಗೆ ಕೊಡಿ ಅಂತ 9 ದಿನ ಕೇಳಿದ್ರು. ಆದರೆ ನಿನ್ನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಡಿ ಗ್ಯಾಂಗ್ ಅನ್ನ 5 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ. ಇದೇ ವೇಳೆ ವಿಚಾರಣೆಯನ್ನು ಮತ್ತಷ್ಟು ತೀವ್ರಗೊಳಿಸಿರುವಂತಹ ತನಿಖಾ ಅಧಿಕಾರಿಗಳು ಸ್ಫೋಟಕ ಸತ್ಯಗಳನ್ನು ಬಾಯ್ಬಿಡಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯ ಮೇಲೆ ಡಿ ಗ್ಯಾಂಗ್ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದೆ, ಹೇಗೆ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ, ಬೆಲ್ಟ್ ಇರಬಹುದು ಅಥವಾ ಕಟ್ಟಿಗೆ ಇರಬಹುದು, ದೊಣ್ಣೆ ಇರಬಹುದು, ಲಾಠಿ ಇರಬಹುದು, ಒದ್ದಿದ್ದಿರಬಹುದು, ಇದೆಲ್ಲದರ ಜೊತೆಗೆ ಕ್ರೂರಾತಿ ಕ್ರೂರವಾಗಿ ಆತನಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಶಾಕ್ ಕೊಡೋ ಮೂಲಕ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ. ಆತ ಮರ್ಮಾಂಗದ ಫೋಟೋವನ್ನ ಕಳಿಸಿದ್ದ ಅನ್ನೋ ಕಾರಣಕ್ಕೆ ದರ್ಶನ್ ಆತನ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅನ್ನೋದು, ಹಾಗೇನೆ ಆರೋಪಿಗಳು ಆತನ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದೀಗ ಬಯಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ತನಿಖೆಯನ್ನ ಖಾಕಿ ಪಡೆ ಚುರುಕುಗೊಳಿಸಿದೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗದಲ್ಲಿ ಖಾಕಿ ಸ್ಥಳ ಮಹಜರು ಮಾಡಲಿದೆ. ನಿನ್ನೆ 4 ಆರೋಪಿಗಳನ್ನ ಕರೆತಂದಿರುವಂತಹ ಪೊಲೀಸರು ಆರೋಪಿಗಳನ್ನ ಕರೆದೊಯ್ದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿಗಳನ್ನ ಕರ್ಕೊಂಡು ಹೋದ್ರಲ್ಲ ಆ ದೃಶ್ಯ, ಹೋಟೆಲ್ನ ಸಿಸಿಟಿವಿಯಲ್ಲಿ ಆರೋಪಿಗಳ ದೃಶ್ಯ ಸೆರೆಯಾಗಿದೆ. ಹೋಟೆಲ್ನಲ್ಲಿ ಇರುವ ಆರೋಪಿಗಳು ಮತ್ತು ಪೊಲೀಸರು ಇವತ್ತು ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ನಡೆಯುತ್ತೆ ಪೊಲೀಸರಿಂದ. ಹಾಗಾಗಿ 4 ಆರೋಪಿಗಳನ್ನ ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ ಈ ರೇಣುಕಾ ಸ್ವಾಮಿಗೆ ತಲಾಶ್ ಮಾಡಿದ್ರಲ್ಲ, ಆತನ ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಂಡ್ರಲ್ಲ, ಜೊತೆಗೆ ಆತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರೋಕೆ ಹೆಲ್ಪ್ ಮಾಡಿದವರನ್ನ ಇಲ್ಲಿ ಕರ್ಕೊಂಡು ಹೋಗಿರೋದು. ಜಗದೀಶ್ ಇರಬಹುದು, ಅನುಕುಮಾರ್ ಇರಬಹುದು, ಹಾಗೇನೆ ರಾಘವೇಂದ್ರ ಇರಬಹುದು. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸೇರಿದಂತೆ ಚಿತ್ರದುರ್ಗದಲ್ಲಿ ಈ ಪ್ರಕರಣದಲ್ಲಿ ಯಾರೆಲ್ಲ ಪ್ರಮುಖ ಪಾತ್ರವನ್ನು ವಹಿಸಿದ್ರೋ ಆ ಆರೋಪಿಗಳನ್ನ ಪೊಲೀಸರು ಸ್ಥಳ ಮಹಜರು ಕಾರ್ಯಕ್ಕೋಸ್ಕರ ಚಿತ್ರದುರ್ಗಕ್ಕೆ ಕರೆದೊಯ್ದಿದ್ದಾರೆ. ಪೊಲೀಸರು ಮತ್ತು ಆರೋಪಿಗಳು ಸದ್ಯಕ್ಕೆ ಹೋಟೆಲ್ನಲ್ಲಿದ್ದಾರೆ. ಇವತ್ತು ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಕೂಡ ಆಗುತ್ತೆ. ರಾಘವೇಂದ್ರನನ್ನ ಈಗಾಗಲೇ ಚಿತ್ರದುರ್ಗಕ್ಕೆ ಕರೆದೊಯ್ದು 1 ಸಲ ಸ್ಥಳ ಮಹಜರನ್ನ ಕೂಡ ಮಾಡಿದ್ರು. ಇನ್ನು ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಸ್ಥಳ ಮಹಜರನ್ನ ಪೊಲೀಸರು ನಡೆಸಲಿದ್ದಾರೆ. ಹೋಟೆಲ್ನ ಸಿಸಿಟಿವಿ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಆರೋಪಿಗಳನ್ನ ಪೊಲೀಸರು ಹೋಟೆಲ್ನ ಒಳಗಡೆ ಕರೆದು ಹೊಯ್ತಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಆ ಆರೋಪಿಗಳಿಂದ ಸ್ಥಳ ಮಹಜರು ಆಗುತ್ತೆ. ಮತ್ತೆ ಆ ರೇಣುಕಾ ಸ್ವಾಮಿಯನ್ನ ಮೊದಲ ಬಾರಿಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು, ಆತನನ್ನ ಎಲ್ಲಿಗೆ ಕರೆಸ್ಕೊಂಡ್ರು, ಯಾವ ರೀತಿಯಾಗಿ ಆತನನ್ನ ಮೋಡಿ ಮಾಡಿ ಇವರು ಕಿಡ್ನಾಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಸ್ಫೋಟಕ ಮಾಹಿತಿಗಳನ್ನ ಇವತ್ತಿನ ಸ್ಥಳ ಮಹಜರು ಸಂದರ್ಭದಲ್ಲಿ ಸಂಗ್ರಹಿಸಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಇವತ್ತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಸ್ಥಳ ಮಹಜರು ಕಾರ್ಯ ನಡೆಯುತ್ತೆ. 4 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕರೆದೊಯ್ದಿದ್ದಾರೆ ಚಿತ್ರದುರ್ಗಕ್ಕೆ. ಹೇಗಿರುತ್ತೆ ಅಂತ ಇವತ್ತಿನ ವಿಚಾರಣೆ? ಈಗಾಗಲೇ ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆಯ ಪೊಲೀಸರು ಏನಂತಂದ್ರೆ 4 ಚಿತ್ರದುರ್ಗ ಮೂಲದ ಆರೋಪಿಗಳನ್ನ ಕರೆತಂದಿದ್ದಾರೆ. ಅದರಲ್ಲಿ ಅನುಕುಮಾರ್ ಏನಂತಂದ್ರೆ ಅವರ ತಂದೆ ಚಂದ್ರಣ್ಣ ಅವರ ಸಾವಿನ ಅಂತ್ಯ ಸಂಸ್ಕಾರ ನಡೀತಾ ಇತ್ತು. ಆ ಅಂತ್ಯ ಸಂಸ್ಕಾರಕ್ಕೋಸ್ಕರ ಕರೆತಂದಿದ್ರು. ಮೊದಲಿಗೆ 3 ಜನ ಆರೋಪಿಗಳಂದ್ರೆ ರಾಘು, ಅನು ಮತ್ತು
ಮತ್ತೋರ್ವ ರವಿ ಅಂತಕ್ಕಂಥ ಆರೋಪಿಯನ್ನ ಈ ಒಂದು ಖಾಸಗಿ ಹೋಟೆಲ್ಗೆ ಪೊಲೀಸರು ಬಿಡ್ತಾರೆ. ತದನಂತರ ಅನುನನ್ನ ಏನು ಆರೋಪಿಯನ್ನ ಅವರ ತಂದೆಯ ಶವ ಸಂಸ್ಕಾರಕ್ಕೆ ಕರೆತರ್ತಾರೆ. ಶವ ಸಂಸ್ಕಾರ ಮುಗಿದ ಬಳಿಕ ಮತ್ತೆ 4 ಆರೋಪಿಗಳನ್ನ ಇದೇ ಹೋಟೆಲ್ನಲ್ಲಿ ಇಟ್ಟಿದ್ದಾರೆ. ಇವತ್ತು ಏನಂತಂದ್ರೆ 4 ಆರೋಪಿಗಳಿಂದ ಸ್ಥಳ ಮಹಜರು ನಡೆಸ್ತಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಗೆ 4 ಆರೋಪಿಗಳ ಮನೆಗೂ ಕೂಡ ವಿಸಿಟ್ ಮಾಡ್ತಕ್ಕಂಥ ಪರಿಶೀಲನೆ ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಯಾಕಂತಂದ್ರೆ ಈಗ ನಮಗೆ ಸಿಕ್ಕಿರ್ತಕ್ಕಂಥ TV9ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಏನು ಬೆಂಗಳೂರಿನಲ್ಲಿ ಕೊಲೆ ನಡೀತು ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಮೈ ಮೇಲೆ ಇದ್ದಿರ್ತಕ್ಕಂಥ ಚಿನ್ನದ ಸರವನ್ನ ರಾಘವೇಂದ್ರ ತೆಗೆದುಕೊಂಡಿದ್ದ, ಅದನ್ನ ತನ್ನ ಚಿತ್ರದುರ್ಗದ ಮನೆಗೆ ತಂದು ಕೊಟ್ಟಿದ್ದ. ಅದರ ಜೊತೆಗೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಪಡೆದಿರ್ತಕ್ಕಂಥ ದೊಡ್ಡ ಮೊತ್ತದ ಹಣ ಏನಿದೆ ಅದು ಕೂಡ ಈ ಆರೋಪಿಗಳ ಮನೆಗಳಲ್ಲಿ ಅಥವಾ ಸಂಬಂಧಿಕರ ಬಳಿ ಇದೆ ಅಂತಕ್ಕಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗ್ತಾ ಇದೆ. ಹೀಗಾಗಿ ಏನಂತಂದ್ರೆ ಒಂದು ಕಡೆ ಈ ಒಂದು ಕಿಡ್ನಾಪ್ ಮಾಡಿರ್ತಕ್ಕಂಥ ಸ್ಥಳ ಮಹಜರ್ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಆರೋಪಿಗಳ ಮನೆಯ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಸಾಕ್ಷ್ಯಾಧಾರಗಳನ್ನ ವಶಕ್ಕೆ ಪಡಿತಕ್ಕಂಥದ್ದು ಮತ್ತು ರಿಕವರಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಇವತ್ತು ಮಾಡಲಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.